ಕೊಪ್ಪಳದಲ್ಲಿ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿಕಲಚೇತನರ ನೌಕರರ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯ ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ವಿಕಲಚೇತನ ನೌಕರರು ಭಾಗಿಯಾಗಿದ್ರು. ವಿಕಲಚೇತನರಿಗೆ ಅನುಕಂಪ ಬೇಡ, ಅವಕಾಶ ಬೇಕು ಎಂಬ ಘೋಷ ವಾಕ್ಯದೊಂದಿಗೆ ಸರ್ಕಾರಿ ನೌಕರರ ಸಂಘ ಇಂಥದೊಂದು ಕ್ರೀಡಾಕೂಟ ಆಯೋಜಿಸಿದೆ. ತಮ್ಮ ಅಂಗವೈಕಲ್ಯತೆಯನ್ನ ಮೆಟ್ಟಿ ನಿಂತು ಸಾಮಾನ್ಯರಂತೆ ಕಬಡ್ಡಿ ಆಟದಲ್ಲಿ ಭಾಗಿಯಾಗಿದ್ದಾರೆ. ಕಬಡ್ಡಿ, ಗುಂಡು ಎಸೆತ, ರನ್ನಿಂಗ್ ರೇಸ್, ಕುರ್ಚಿ ಆಟ, ಕೇರಂ, ಚೆಸ್ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಸಖತ್ ಎಂಜಾಯ್ ಕೂಡ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸರ್ಕಾರಿ ನೌಕರ ಕ್ರೀಡಾಕೂಟ ನಿನ್ನೆ ಇವತ್ತು ನಡೀತಾ ಇದೆ. ಮತ್ತು ವಿಶೇಷವಾಗಿ ವಿಕಲಚೇತನ ನೌಕರರ ಕ್ರೀಡಾಕೂಟವನ್ನು ಸತತವಾಗಿ ಸರ್ಕಾರಿ ನೌಕರ ಸಂಘದ ವತಿಯಿಂದ 6ನೇ ಕ್ರೀಡಾಕೂಟವನ್ನು ಇವತ್ತು ಉದ್ಘಾಟನೆಗೊಂಡು ನಡೆಸ್ತಾ ಇದ್ವಿ. ವಿಕಲಚೇತನ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಬೀರಪ್ಪ ಡಿ ಅವರ ಆಗ್ರಹದ ಮೇರೆಗೆ ಕೊಪ್ಪಳದಲ್ಲಿ 6ನೇ ಬಾರಿ ಬಿಜಾಪುರ, ಬಾಗಲಕೋಟೆ ಹಾಗೂ ಕಲಬುರಗಿಯಲ್ಲಿ ಜರುಗ್ತಾ ಇದ್ದವು. ಅದರ ವಿಶೇಷ ಚೇತನ ನೌಕರರಿಗೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಇಲ್ಲ ಅನ್ನುವ ಹೊರಗು ಈ ರಾಜ್ಯದ ಸಮಸ್ತ ವಿಶೇಷ ಚೇತನ ನೌಕರರಿಗಿದೆ. ಆಶಯವನ್ನು ನಾವು ಪೂರ್ಣಗೊಳಿಸಬೇಕಂತ ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಕ್ಷರಿ ಅವರಿಗೆ ನಾವು ಕೋರಿಕೊಂಡಾಗ ಅವರಿಗಾಗಲೇ ಸೂಚನೆ ನೀಡಿದ್ದಾರೆ. ಈ ಒಂದು ಸರ್ಕಾರಿ ನೌಕರ ಕ್ರೀಡಾಕೂಟದಲ್ಲಿ ಅವರಿಗೆ ಪ್ರತ್ಯೇಕವಾದ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಿಕ್ಕೆ ಹೇಳಿದ್ದಾರೆ. ಬಟ್ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಇವತ್ತು ರಾಷ್ಟ್ರ ಇದು ಜಗತ್ತಿನಲ್ಲಿ ಒಂದು ಪ್ಯಾರಾ ಒಲಿಂಪಿಕ್ ಕ್ರೀಡೆ ನಡೀತಾ ಇರುವಾಗ ನಮ್ಮ ಸರ್ಕಾರಿ ನೌಕರರ ಒಂದು ಸಣ್ಣ ಬೇಡಿಕೆ ಇದೆ. ಅವರ ವಿಶೇಷವಾದ ನೌಕರರಿಗೆ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ನಾವು ಬೇಡಿಕೆ ಕೊಟ್ಟಿದ್ದಾರೆ. ನಾವು ಸಹ ಆಗ್ರಹ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅಂದ್ರೆ 2025-26ನೇ ಸಾಲಿನಲ್ಲೇ ಅವರಿಗೆ ಪ್ರತ್ಯೇಕವಾದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಬೇಕಂತ ಅಂದ್ಬಿಟ್ಟು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಇವತ್ತೇನು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅವರ ಆಟವನ್ನು ನೋಡಲು ಅತ್ಯಂತ ಸೊಬಗು. ಸಾಮಾನ್ಯ ನೌಕರರ ಜೊತೆಗೆ ಅವರಿಗೆ ಟ್ರ್ಯಾಕ್ ಇವೆಂಟ್ ಅಥವಾ ಗ್ರೂಪ್ ಇವೆಂಟ್ ಅಲ್ಲಿ ಭಾಗವಹಿಸ್ಲಿಕ್ಕೆ ಆಗಲ್ಲ. ಆದ್ರೆ ಅವ್ರಿಗೆ ವಿಶೇಷವಾಗಿ ಪ್ರತ್ಯೇಕವಾದ ಕ್ರೀಡಾಕೂಟ ಮಾಡಿಕೊಟ್ರೆ ಎಂತೆಂಥ ಪ್ರತಿಭೆಗಳಿದಾವೆ ಅಂದ್ರೆ ಲಾಸ್ಟ್ ಟೈಮ್ ನಮ್ಮ ಸ್ಟೇಟ್ ಲೆವೆಲ್ ನಮ್ಮ ವಿಶೇಷ ಚೇತನ ನೌಕರರು ಭಾಗವಹಿಸಿ ನಮ್ಮ ಕೊಪ್ಪಳ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಆ ಎಲ್ಲ ವಿಶೇಷ ಚೇತನ ನೌಕರರಿಗೆ ಕೊಪ್ಪಳ ಜಿಲ್ಲೆಯ ಸರ್ಕಾರಿ ನೌಕರ ಸಂಘ ಆಗ್ಲಿ, ನಮ್ಮ ಕೊಪ್ಪಳ ಜಿಲ್ಲೆಯ ಜಿಲ್ಲಾಡಳಿತ ಆಗ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಬಂದಿದೆ. ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ವಿಶೇಷವಾದ ಕ್ರೀಡಾಕೂಟ ಆಗ್ಲಿ ಅಂತ ಆಶಿಸಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಸರ್, ಕೇವಲ ಈ 4 ಜಿಲ್ಲೆಗಳಲ್ಲಿ ಮಾತ್ರ, ಇನ್ನು ಮುಂದೆ ಸರ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಜಿಲ್ಲೆಗಳನ್ನು ಆಗ್ಬೇಕನ್ನೋದು ಅವ್ರ ಆಶೆ ಇದೆ. ಅದರಲ್ಲಿ ನಮ್ಮ ಷಡಕ್ಷರಿ ಅವರು ಈಗಾಗಲೇ ಸೂಚನೆ ನೀಡಿದ್ದಾರೆ. ಇದ್ರ ಜೊತೆ ಒಂದು ಪ್ರತ್ಯೇಕವಾದ ಕ್ರೀಡಾಕೂಟ ಮಾಡಿರುತ್ತೆ. ಬಟ್ ಸರ್ಕಾರ ಇದನ್ನ ನಡೆಸಬೇಕಾಗತ್ತೆ. ಸರ್ಕಾರದಿಂದ ಒಂದು ಪ್ರತ್ಯೇಕವಾದ ಕ್ರೀಡಾಕೂಟ ಆದ್ರೆ ಅವ್ರಿಗೊಂದು ವಿಶೇಷವಾದ ಪ್ರೋತ್ಸಾಹ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೂ ನಾವು ಆಗ್ರಹ ಮಾಡ್ತಾ ಇದೀವಿ. ಒಂದು ಪ್ರತ್ಯೇಕವಾದ ವಿಕಲಚೇತನ ನೌಕರರಿಗೆ ಕ್ರೀಡಾಕೂಟ ಸರ್ಕಾರದಿಂದ ಆಗ್ಲಿ ಅಂತ ಹೇಳ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.